ಮೊದಲಿಗೆ ಅಜಿತ್, ಲೋ ನಚ್ಚಿ, ನಾವು ಮಾಡಿಸಿರೋ ಎಕ್ಸಸೈಸ್ಗೆ ಇಷ್ಟೊತ್ತಿಗೆ ಬಾಡಿ ಬಳಕಾಡಿ ಬಿಡಬೇಕಾಗಿತ್ತು ಬಳ್ಳಿ ಥರ. ಆದರೆ ಕೆಲವರ ಬಾಡಿ ಈ ತುಕ್ಕು ಹಿಡಿದಿರೋ ಕಬ್ಬಿನಾನ ಹೀಟ್ ಮಾಡಿ ಹೊಡೆದ್ರೂ ಬೆಂಡ್ ಆಗಲ್ವಂತೆ. ಆ ಥರ ಏನೂ ಮಾಡೋಕ್ಕೆ ಆಗಲ್ಲ. ಸರಿ ಸರಿ ಅತ್ತೆ ಮಾವ ಹೋಗ್ತಾ ಇದ್ದಾರೆ, ಬನ್ನಿ ನಾವು ಹೋಗೋಣ. ಆಗ ಭೂಮಿ, ಮೈದು ಸುಸ್ತಾಗ್ತಿದೆ, ನನಗೆ ಹೇಳ್ಕೊಡೋಕೆ ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬೋದಪ್ಪ. ಈ ರೀತಿ ಸುತ್ತಿ ಬಳಸಿ ಯಾಕೆ ಹೇಳಬೇಕು? ಆಗ ಭದ್ರ ದೇವಯ್ಯನಿಗೆ ಅವರು 3 ಜನರ ಮೈಂಡ್ ಡೈವರ್ಟ್ ಮಾಡಿ ಬೇರೆ ಕಡೆಗೆ ಅಂತ ಸನ್ನೆ ಮಾಡ್ತಾನೆ. ಆಗ ದೇವಯಾನಿ ಒಬ್ಬ ಹೂ ಮಾರೋಳಿಗೆ ದುಡ್ಡು ಕೊಟ್ಟು ಭೂಮಿ ಹತ್ರ ಕಳಿಸ್ತಾಳೆ. ಆಗ ಅಜಿತ್, ನಾನು ಈಗಿಂದ ತುಂಬ ಕಡಿಮೆ ಮಾತಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಮೈದು ಅವರು ಸೋತ್ ಹೋಗ್ತಾರೆ ಅಂತ ಗೊತ್ತಾದಾಗೆಲ್ಲ ಈ ರೀತಿ ಡೈಲಾಗ್ ಹೊಡ್ಕೊಂಡು ಬಂದ್ಬಿಡ್ತಾರೆ. ಮೈದು, ಛೆ, ಹೈ ಹೂವ. ನಚ್ಚಿ ಹಾಗೂ ಭೂಮಿ ಹೂವಿನ ಕಡೆ ಗಮನ ಹರಿಸ್ತಾರೆ. ಅಜಿತ್ ಅವ್ರಿಗೆ ಕಾಲ್ ಬಂದಿರುತ್ತೆ, ಮಾತಾಡ್ತಿರ್ತಾರೆ. ಆಗ ಭದ್ರ ಇನ್ನೇನು ಶಾರದಾ ಅವರಿಗೆ ಇಂಜೆಕ್ಷನ್ ಮಾಡುವಷ್ಟರಲ್ಲಿ ಅಜಿತ್ ಬಂದು ಅವರ ಕೈ ಹಿಡಿದು ಹೊಡಿತಾರೆ. ಆಗ ಭದ್ರ ದೇವಯ್ಯನಿಗೆ ಅಲ್ಲಿಂದ ಹೋಗಿ ಅಂತ ಸಿಗ್ನಲ್ ಮಾಡ್ತಾರೆ. ಆಗ ಅಜಿತ್ ಅದನ್ನು ನೋಡಿ, ಯಾರಿಗೋ ಸಿಗ್ನಲ್ ಕೊಟ್ಟಿದ್ದು? ಯಾರಿಗೂ ಇಲ್ಲ. ಯಾರಿಗೆ ಸಿಗ್ನಲ್ ಕೊಟ್ಟಿದ್ದು ಅಂದೆ. ನಾನು ಯಾರಿಗೂ ಕೊಟ್ಟಿಲ್ಲ. ಹೀಗೆ ಹೇಳಿದರೆ ನೀನು ಮಾತು ಕೇಳಲ್ಲ ಅಲ್ಲ ಮಾವ. ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಸಬ್ಮಿಟ್ ಮಾಡಿಸಿ. ಆ್ಯಂಡ್ ಮಾವ ಹುಷಾರು, ಯಾವುದೇ ಕಾರಣಕ್ಕೂ ಇವನು ಎಸ್ಕೇಪ್ ಆಗಬಾರ್ದು. ನಚ್ಚಿ ಇದನ್ನು ಫಾರೆನ್ಸಿಕ್ಗೆ ಕಳಿಸ್ಬೇಕು. ನಾನು ಸದಾನಂದ್ ಹತ್ತಿರ ಮಾತಾಡ್ತೀನಿ, ಬಟ್ ನೀನು ಕೇರ್ಫುಲ್ ಆಗಿ ಇರು, ಓಕೆ? ಆಗ ಶ್ರವಣ್, ಬಾರೋ ಸ್ಟೇಷನ್ಗೆ, ಬಾರೋ, ಏನು ಮುಖ ನೋಡ್ತಾ ಇದೀಯಾ, ಬಾ. ಆಗ ನಚ್ಚಿ ಭೂಮಿ ಹಾಗೂ ಶಾರದಾ ಅವರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಗ ಅಜಿತ್ ದೇವಯಾನಿಯನ್ನ ಫಾಲೋ ಮಾಡಿಕೊಂಡು ಹೋಗ್ತಾರೆ. ಇನ್ನೇನು ದೇವಯಾನಿ ಸಿಕ್ಕಾಕೊಳ್ಬೇಕು ಅನ್ನೋಷ್ಟರಲ್ಲಿ ದೇವಯಾನಿ ಅಜಿತ್ ಮುಖಕ್ಕೆ ಮಣ್ಣು ಎರಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆಗ ಅಜಿತ್ ಅವರಿಗೆ ಒಬ್ಬ ಹುಡುಗ ವಾಟರ್ ಬಾಟಲ್ ಕೊಡ್ತಾನೆ. ಅಜಿತ್ ಮುಖ ತೊಳ್ಕೊತಾರೆ. ನಂತರ ವಾಚ್ ಕಣ್ಣಿಗೆ ಬೀಳುತ್ತೆ. ಕೈಗೆ ತಗೊಂಡು ಫ್ಲ್ಯಾಶ್ ಬ್ಯಾಕ್ ನೆನಪು ಮಾಡ್ಕೊಳ್ತಾರೆ. ಆಗ ದೇವಯಾನಿ, ನಚ್ಚಿ ತುಂಬ ಚೆನ್ನಾಗಿದೆ ಕಂದ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಅತ್ತೆ, ನೀನೇ ಕಟ್ಬಿಡು. ಆಗ ಅಜಿತ್, ಯಾಕೆ ಥ್ಯಾಂಕ್ಸ್ ಸಾಹೇಬ್ರೆ, ದೇವಯಾನಿ ಅಮ್ಮಂಗೋಸ್ಕರ ನಚ್ಚಿ ಫಾರಿನಿಂದ ವಾಚ್ ತಂದಿದ್ದಾನೆ. ಆಗ ಅಂಜು, ಅಜಿತ್ ನಿನಗೆ ಗೊತ್ತಾ ಇದು ತುಂಬಾ ಕಾಸ್ಟ್ಲಿ ವಾಚ್ ಅಂತೆ. ಆಗ ನಚ್ಚಿ, ಅಂಜು, ಕಾಸ್ಟ್ಲಿ ಅನ್ನೋ ಪದ ಎಲ್ಲ ಬೇಕಾ? ಪ್ರೀತಿ ಅಕ್ಕರೆಗೆ ಬೆಲೆ ಕಟ್ಟೋಕೆ ಆಗುತ್ತಾ? ಆಗ ಅಜಿತ್, ವೆಲ್ ಸೆಡ್, ಖುಷಿ ಆಯಿತು. ಬೈ ದ ಬೈ ವಾಚ್ ಚೆನ್ನಾಗಿ ಕಾಣಿಸ್ತಾ ಇದೆ, ನಿನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ. ಆಗ ದೇವಯಾನಿ, ಥ್ಯಾಂಕ್ ಯು ಕಣೋ, ಲವ್ ಯು, ಥ್ಯಾಂಕ್ ಯು. ಇದು ನಚ್ಚಿ ದೇವಯಾನಿ ಅತ್ತೆಗೆ ಕೊಟ್ಟಿರುವಂಥ ವಾಚ್. ದೇವಯಾನಿ ಅತ್ತೆ ವಾಚ್ ಇಲ್ಲಿ ಏನಕ್ಕೆ ಡೌಟ್ ಬಂದು ಮನೆಗೆ ಓಡಿ ಹೋಗ್ತಾರೆ. ಆಗ ಸದಾನಂದ್, ಸಾಹೇಬ್ರು ಈಗಾರ ಫೋನ್ ಮಾಡಿ ಇವನ ಬಗ್ಗೆ ಹೇಳಿದ್ರು, ನಡಿಲೆ. ಆಗ ನಚ್ಚಿ, ಸದಾನಂದ್ ಅವರೇ, ಈ ಸಿರಿಂಜಿನ ಫಾರೆನ್ಸಿಕ್ ಲ್ಯಾಬ್ಗೆ ಇಮಿಡಿಯೇಟ್ ಆಗಿ ಕಳಿಸ್ಬೇಕು ಅನ್ನ ಹೇಳಿದ್ದಾರೆ. ಕೊಡ್ರಿ ಸರ, ಕಳಿಸ್ತೀನ್ರಿ. ಹುಷಾರು, ಆತ್ರಿ ಸರ. ಬ್ರೋ, ನೀನು ಹೇಳಿದ ಹಾಗೆ ಆ ಭದ್ರನ್ನ ನಾನು ಸ್ಟೇಷನಲ್ಲಿ ಸರೆಂಡರ್ ಮಾಡಿಸಿದೆ. ಆಗ ಸತ್ಯಣ್ಣ, ಅಲ್ಲ ಶಾರದಾಕನ ಮೇಲೆ ಅಟ್ಯಾಕ್ ಮಾಡಿದಾರಂತೆ, ಯಾರು ಮಾಡಿದ್ರು, ಯಾಕಂತೆ, ಏನ್ ಕತೆ? ಆಗ ಅಜಿತ್, ಗೊತ್ತಾಗುತ್ತೆ ಸತ್ಯಣ್ಣ. ಆಗ ಸಂಗೀತ, ಅಜಿತ, ಏನೋ ಹಾಗಂದ್ರೆ ಸ್ವಲ್ಪ ವೇಟ್ ಮಾಡು ಅಮ್ಮ, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಆಗ ರಾಮ್, ಅಜಿತ ಅವರನ್ನ ಸುಮ್ಮನೆ ಬಿಡಬಾರ್ದು ಕಣೋ, ಬೆನ್ ಮೂಳೆ ಮುರಿಯೋ ಹಾಗೆ ಬಾರಿಸ್ಬೇಕು. ಅವರನ್ನ ಹಿಡಿದು ಸ್ಟೇಷನ್ಗೆ ಕರ್ಕೊಂಡು ಹೋಗೋ ಮುಂಚೆ 5 ನಿಮಿಷ ನಮಗೆ ಒಪ್ಪಿಸ್ಬಿಡು ಸಾಕು, ಎಲ್ಲ ಲೆಕ್ಕಾಚಾರಗಳನ್ನ ಚುಕ್ತಾ ಮಾಡಿ ಬಿಡ್ತೀವಿ. ಅವಸರ ಪಡಬೇಡಿ ಅಪ್ಪ, ನಿಮ್ಮ ಎಲ್ಲರ ಕೋಪ ತೀರಿಸ್ಕೊಳ್ಳೋಕೆ ಚಾನ್ಸ್ ನಾನು ಕೊಟ್ಟೇ ಕೊಡ್ತೀನಿ. ಅಂಜನಾ, ದೇವಯಾನಿ ಅತ್ತೆಯಲ್ಲಿ. ಆಗ ಅಂಜು, ಅದು ಅಂತಿರ್ತಾರೆ. ಆಗ ಪಲ್ಲವಿ, ಅಜಿತ್ ಅಣ್ಣ, ಅವಾಗಲೇ ದೇವಯಾನಿ ಅಮ್ಮವರು ಹೊರಗೆ ಹೋಗಿದ್ದು ನಾನು ನೋಡಿದೆ, ಅವಾಗಿಂದ ಅವರು ಕಾಣಲಿಲ್ಲ. ಆಗ ಶ್ರವಣ್, ಎಲ್ಲಿಗೆ ಹೋದ್ಲು? ಹೋಗೋದಕ್ಕೂ ಮುಂಚೆ ಯಾರಿಗಾದರೂ ಹೇಳಿಬಿಟ್ಟು ಹೋದ್ಲಾ? ಆಗ ಸಂಗೀತ, ಇಲ್ಲ ಶ್ರವಣ. ಆಗ ರಾಮ್, ನೀನ್ಯಾಕೆ ದೇವಯಾನಿ ಬಗ್ಗೆ ವಿಚಾರಿಸ್ತಾ ಇದೀಯಾ? ಯಾಕಂದರೆ ಶಾರದಾ ಅತ್ತೆ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ದೇವಯಾನಿ ಅತ್ತೆ. ಆಗ ಅಜ್ಜಿ, ಏನು ಮಾತಾಡ್ತಾ ಇದ್ದೀಯಾ ಅಜಿತಾ? ದೇವಯಾನಿ ಯಾಕೋ ಶಾರದಾನ ಕೊಲ್ಲೋಕೆ ನೋಡ್ತಾಳೆ. ಆಗ ಶ್ರವಣ್, ಅಜಿತಾ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ, ಮೊದಲಿಂದ ನೀನು ದೇವಯಾನಿ ಬಗ್ಗೆ ತುಂಬ ಅನುಮಾನ ಪಡ್ತೀಯ. ಇಷ್ಟಕ್ಕೂ ದೇವಯಾನಿ ಯಾರೋ ನಮ್ಮ ಮನೆಯವಳು, ಅವಳ ಬಗ್ಗೆ ಈ ರೀತಿ ಎಲ್ಲ ಅನುಮಾನ ಪಡೋದು ತಪ್ಪು ಅಜಿತಾ. ಫ್ರೀ ಜಜ್ಮೆಂಟ್ ಎಲ್ಲ ಆಗೋದು ಬೇಡ ಮಾವ, ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ, ಎಲ್ಲನೂ ನಿಮಗೆ ಗೊತ್ತಾಗುತ್ತೆ. ಅತ್ತೆ, ದೇವಯಾನಿ ಅತ್ತೆ. ಆಗ ದೇವಯಾನಿ, ಅಜಿತಾ, ಯಾಕೋ ಕಂದ ಅಷ್ಟು ಜೋರಾಗಿ ಕೂಗಿಕೊಂಡೆ, ಏನಾಯಿತು, ಯಾಕೆ ಎಲ್ಲರೂ ಹೀಗೆ ನಿಂತಿದ್ದಾರೆ? ನಾನು ನಿಮ್ಮ ಹತ್ರ ಮಾತಾಡಬೇಕು ಅತ್ತೆ. ಮಾತಾಡೋ, ನಾನು ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀರಾ? ಹಾಂ ಕೇಳು. ಬೈ ಎನಿ ಚಾನ್ಸ್ ನಿಮ್ಮ ಹತ್ರ ರೆಡ್ ಕ್ಯಾಪ್ ಇದೆಯಾ? ಹ್ಯಾಟ್ ಇಲ್ಲ. ಓಕೆ. ನೀವು ಇವತ್ತು ಬೆಳಗ್ಗೆ ಪಾರ್ಕಿಗೆ ವಾಕಿಂಗ್ಗೆ ಏನಾದರೂ ಹೋಗಿದ್ರಾ? ಇಲ್ವಲ್ಲ. ಮತ್ತೆ ಪಲ್ಲವಿ ಅಕ್ಕ ನೀವು ಮನೆಯಿಂದ ಆಚೆ ಹೋಗ್ತಾ ಇರೋದು ನೋಡಿದ್ರು ಅಂತ ಹೇಳಿದರು. ಕರೆಕ್ಟ್. ಐ ಥಿಂಕ್ ಮೆಡಿಕಲ್ ಶಾಪ್ಗೆ ಹೋಗಬೇಕಿತ್ತು, ಸ್ವಲ್ಪ ಮೆಡಿಸಿನ್ ಎಲ್ಲ ತರೋದಿತ್ತು, ಟ್ಯಾಬ್ಲೆಟ್ಸ್. ಯಾಕೋ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದೆಯಾ, ನನಗೆ ಅರ್ಥ ಆಗ್ತಿಲ್ಲ.
ಏನಾಯ್ತು ಕಂದ, ಏನಾದ್ರೂ ಇದ್ರೆ ನೇರವಾಗಿ ಹೇಳು, ಕೇಳು. ಸರಿ ಅತ್ತೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಭದ್ರ ಅನ್ನೋ ವ್ಯಕ್ತಿ ಗೊತ್ತಾ ನಿಮಗೆ? ಏನ್ ಹೆಸರು ಅಂದೆ? ಈಗ ಇನ್ನೂ ನೇರವಾಗಿ ಕೇಳ್ತೀನಿ. ಶಾರದಾ ಅತ್ತೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಭದ್ರ ಅನ್ನೋ ರೌಡಿಗೆ ಸುಪಾರಿ ಕೊಟ್ಟಿದ್ದು ನೀವೇನಾ? ಹೇ, ಏನ್ ಪ್ರಶ್ನೆ ಅಂತ ಕೇಳ್ತಾ ಇದೀಯೋ ಕಂದ? ನಾನು ಎತ್ತಿ ಆಡಿಸಿದ ಮಗು ಕಣೋ ನೀನು. ಹೇಗೆ ಮನಸ್ಸು ಬಂತು ನಿನಗೆ ಇಂಥ ಪ್ರಶ್ನೆ ಕೇಳೋಕೆ? ಎಮೋಷ್ನಲ್ ಆಗಬೇಡಿ ಅತ್ತೆ, ಪ್ರಾಕ್ಟಿಕಲ್ ಆಗಿ ಇರಿ. ಮಾತು ಮುಗೀತು ಅನ್ಸುತ್ತೆ, ಡೈರೆಕ್ಟ್ ಆಕ್ಷನ್ ಪಾರ್ಟಿಗೆ ಬರೋಣ. ಆಗ ನಚ್ಚಿ, ಇದು ನಾನು ದೇವಯಾನಿ ಅತ್ತೆಗೆ ಫಾರಿನ್ನಿಂದ ತಂದಿರೋ ಗಿಫ್ಟು. ನಿನ್ನ ಕೈಗೆ ಹೇಗೆ ಸಿಕ್ತು? ಶಾರದಾ ಅತ್ತೆಗೆ ಭದ್ರ ಅಟ್ಯಾಕ್ ಮಾಡಿದ್ನಲ್ಲ, ಅವನ್ನ ಲಾಕ್ ಮಾಡಿದಾಗ ಅವನು ಯಾರಿಗೋ ಒಬ್ಬರಿಗೆ ಸಿಗ್ನಲ್ ಕೊಟ್ಟ. ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ಆ ವ್ಯಕ್ತಿನ ಚೇಂಜ್ ಮಾಡಿಕೊಂಡು ಹಿಡಿಬೇಕು ಅಂತ ಹೋದಾಗ ಆ ವ್ಯಕ್ತಿಗೆ ಓಡೋದಕ್ಕೆ ಆಗದೆ ಒಂದು ಕಾರ್ ಹಿಂದೆ ಔಸ್ಕೊಂಡಿರ್ತಾರೆ. ನಾನು ಇನ್ನೇನು ಹಿಡಿಬೇಕು ಅನ್ನುವಷ್ಟರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ವಾಯ್ಸಿಂದ ಡೈವರ್ಟ್ ಆಗ್ತೀನಿ. ಹಿಂದೆ ತಿರುಗಿ ಮುಂದೆ ತಿರುಗುವಷ್ಟರಲ್ಲಿ ನನ್ನ ಕಣ್ಣಿಗೆ ಮಣ್ಣು ಎರಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅವರನ್ನು ಹಿಡಿಯೋದಕ್ಕೆ ಆಗಲ್ಲ. ಬಟ್ ಎಲ್ಲಿ ಆ ವ್ಯಕ್ತಿ ಔಸ್ಕೊಂಡಿದ್ರೋ ಆ ಜಾಗದಲ್ಲಿ ನನಗೆ ಈ ವಾಚ್ ಸಿಗುತ್ತೆ. ಆಗಲೇ ನನಗೂ ಡೌಟ್ ಬಂದಿದ್ದು. ಆಗ ದೇವಯಾನಿ, ನಚ್ಚಿ, ಸೀರಿಯಸ್ಲಿ ನನಗೆ ಇವನು ಏನು ಹೇಳ್ತಾ ಇದ್ದಾನೋ ಅರ್ಥನೇ ಆಗ್ತಾ ಇಲ್ಲ. ಏನೋ ಇದು ಎಲ್ಲ ಏನೋ ಹೇಳ್ತಾ ಇದೆಯೋ, ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿಲ್ಲ ಅನಿಸುತ್ತೆ. ಫೈನ್, ನೋ ಇಶ್ಯೂ. ಬಟ್ ನನಗೆ ಬೇಕಾಗಿರುವಂಥ ಉತ್ತರ, ನೀವು ಶಾರದಾ ಅತ್ತೆ ಮೇಲೆ ಯಾಕೆ ಅಟ್ಯಾಕ್ ಮಾಡಿಸಿದ್ರಿ ಅಂತ. ಅವರ ಮೇಲೆ ಅಟ್ಯಾಕ್ ಮಾಡಿಸುವಷ್ಟು ದ್ವೇಷ ನಿಮಗೆ ಏನು, ಅದನ್ನು ಹೇಳಿ. ಆಗ ಸಂಗೀತ, ಅಜಿತಾ, ಅಮ್ಮ, ನಾನು ಅತ್ತೆ ಹತ್ರ ಮಾತಾಡ್ತಾ ಇದ್ದೀನಿ. ಮಾತು ಮುಗಿಯೋವರೆಗೂ ಸೆಂಟ್ರಲ್ಲಿ ಯಾರೂ ಮಾತಾಡೋದು ಬೇಡ. ನೀವು ಹೇಳಿ ಅತ್ತೆ, ಶಾರದಾ ಅತ್ತೆನ ಅಟ್ಯಾಕ್ ಮಾಡಿಸುವಷ್ಟು ನಿಮಗೇನು ದ್ವೇಷ? ಅವರನ್ನು ಸಾಯಿಸುವಷ್ಟು ನಿಮ್ಗೆ ಯಾಕೆ ದ್ವೇಷ? ಆಗ ದೇವಯಾನಿ, ಹೋಗೋ, ಬಾಯಿಗೆ ಬಂದ ಹಾಗೆ ಎಲ್ಲ ಮಾತಾಡಬೇಡ. ಏನೋ ಮಾತಾಡ್ತಾ ಇದ್ದೀಯಾ ನೀನು? ನನಗೆ ಯಾಕೋ ಅವ್ರ ಮೇಲೆ ಅಷ್ಟೊಂದು ದ್ವೇಷ? ಅವರನ್ನು ನಾನು ಒಡ ಹುಟ್ಟಿದವ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೇನೋ, ಗೌರವಿಸ್ತೀನಿ. ಅಲ್ಲ ಕಣೋ, ಅವರನ್ನು ಕೊಲ್ಲೋದ್ರಿಂದ ನನಗೇನೋ ಅವರಿಂದ ಆಸ್ತಿ ಬರುತ್ತಾ, ಅಂತಸ್ತು ಬರುತ್ತಾ, ಅಥವಾ ಯಾವುದಾದ್ರೂ ಸಿಂಹಾಸನ ಸಿಗುತ್ತಾ ಕೊಲ್ಲೋದಕ್ಕೆ? ಹೇಳಿಬಿಟ್ಟ ದೊಡ್ಡದಾಗಿ. ಇನ್ನು ಹೇಳಬೇಕು ಅಂದರೆ, ಶಾರದಾ ಅಕ್ಕನಿಗೆ ಏನಾದರೂ ಅಪಾಯ ತೊಂದರೆ ಅಂತ ಬಂದರೆ ಅವರಿಗೆ ಅಡ್ಡ ನಿಂತು ಮೊದಲು ತಲೆ ಕೊಡೋಳು ನಾನಾಗಿ ಇರ್ತೀನಿ, ತಿಳ್ಕೊ. ವೆರಿ ಕೈಂಡ್ ಆಫ್ ಯು ಅತ್ತೆ. ನಿಮ್ಮ ಮಾತನ್ನು ನನಗೂ ನಂಬಬೇಕು ಅಂತಾನೇ ಇದೆ. ಆದರೆ ಏನು ಮಾಡೋದು? ಸರಿ, ಈಗ ಈ ವಾಚ್ ನಿಮ್ದಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ಲ? ನಚ್ಚಿ ಕೊಟ್ಟಿರೋ ವಾಚ್ ನಿಮ್ಮ ಹತ್ರನೇ ಇದೆಯಾ? ಇದೆ. ಹಾಗಾದರೆ ನನಗೆ ತೋರಿಸ್ತೀರಾ? ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ದೇವಯಾನಿ, ರೂಮಲ್ಲೇ ಇದೆ. ಐ ಥಿಂಕ್ ಅವತ್ತು ಡ್ರಾಯರಲ್ಲಿ ಎಲ್ಲೋ ಇಟ್ಟಿದ್ದೀನಿ ನಾನು, ಬಟ್ ಕೀ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ. ಎಲ್ಲಿ ಇಟ್ಟಿದ್ದೀನಿ ಅನ್ನೋದು ನೆನಪು ಆಗ್ತಾ ಇಲ್ಲ. ಕೀ ಸಿಕ್ಕಿದ ತಕ್ಷಣ ವಾಚ್ ತಾನೇ ತೋರಿಸ್ತೀನಿ. ನಿನಗೆ ಮೊದಲು ತೊಗೊಂಡು ಬಂದು ತೋರಿಸ್ತೀನಿ, ಓಕೆ? ಕೀ ಸಿಗೋ ತನಕ ವೇಟ್ ಮಾಡೋದಕ್ಕೆ ಆಗಲ್ಲ ಅತ್ತೆ. ಡ್ರಾಯರ್ ಎಲ್ಲಿದೆ ಅಂತ ಗೊತ್ತಲ್ವಾ? ನನಗೆ ತೋರಿಸಿ. ಆ ಡ್ರಾಯರ್ನ ಒಡೆದಾದರೂ ಆ ವಾಚ್ನ ನೋಡೋಣ ಇವತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.